ಭಾರತದ ಮುಕುಟಮಣಿ ಕಾಶ್ಮೀರದಲ್ಲಿ ಉಗ್ರರು ನರಮೇಧ ಮಾಡ್ತಾ ಇದ್ದಂತೆ ಇಡೀ ಭಾರತದಲ್ಲಿ ಆಕ್ರೋಶ ಶುರುವಾಗಿತ್ತು. ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಂತ ಭಾರತೀಯರು ಆಗ್ರಹ ಮಾಡಿದರು. ಇದೀಗ ಭಾರತ ಸರ್ಕಾರ ಕೂಡ ಪಾಕಿಸ್ತಾನದ ವಿರುದ್ಧ ಕೆಲವೊಂದು ಕ್ರಮಗಳನ್ನ ತೆಗೆದುಕೊಂಡಿದೆ. ಅದರಲ್ಲಿ ಪ್ರಮುಖ ಕ್ರಮ ಅಂದ್ರೆ ಅದು ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡುವುದು. ನಿಮಗೆಲ್ಲ ಗೊತ್ತಿರಬಹುದು, ಸಿಂಧೂ ನದಿ ಭಾರತಕ್ಕೆ ಎಷ್ಟು ಮುಖ್ಯವೋ ಪಾಕಿಸ್ತಾನಕ್ಕೆ ಕೂಡ ಅಷ್ಟೇ ಮುಖ್ಯ. ಪಾಕಿಸ್ತಾನ ಹಲವು ವಿಚಾರಗಳಲ್ಲಿ ಸಿಂಧೂ ನದಿಯನ್ನ ಅವಲಂಬಿಸಿಕೊಂಡಿದೆ. ಇದೇ ವಿಚಾರವಾಗಿ 1960ರಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಿಂಧೂ ನದಿ ಒಪ್ಪಂದವಾಗಿತ್ತು. ಈ ಸಿಂಧೂ ನದಿ ಒಪ್ಪಂದದಲ್ಲಿ ಭಾರತ ಅದೆಷ್ಟು ದಾನಶೂರ ಕರ್ಣ ಆಗಿತ್ತು ಅಂದ್ರೆ, ಭಾರತದಲ್ಲಿ ಬಹುತೇಕವಾಗಿ ಸಿಂಧೂ ನದಿಯ ಉಪನದಿಗಳು ಹರಿದಾಡಿದ್ರೂ ಕೂಡ ಪಾಕಿಸ್ತಾನಕ್ಕೆ 80% ನೀರನ್ನ ಹಂಚಿಕೆ ಮಾಡಿ ಭಾರತ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಅಂದಿನ ಪ್ರಧಾನಿಗಳು ಉದಾರವಾದಿಯಾಗಿಯೋ ಅಥವಾ ಅನುಕಂಪದ ಮೇಲೋ ಒಪ್ಪಂದಕ್ಕೆ ಸಹಿ ಹಾಕಿಬಿಟ್ಟಿದ್ರು. ಆದರೆ ಇದೀಗ ಭಾರತ ನೀರನ್ನೇ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ವಾಟರ್ ವಾರ್ ಶುರು ಮಾಡಿದೆ. ಸಿಂಧೂ ನದಿ ಒಪ್ಪಂದವನ್ನ ಅಂತ್ಯ ಮಾಡಿ ಅದನ್ನ ರದ್ದು ಮಾಡಿ ಇನ್ನು ಮುಂದೆ ಸಿಂಧೂ ನದಿ ಅಥವಾ ಸಿಂಧೂ ನದಿಯ ಉಪನದಿಗಳಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನ ಭಾರತ ತಡೆ ಹಿಡಿಯಲಿದೆ. ಅಲ್ಲಿಗೆ ಪಾಕಿಸ್ತಾನದ 65% ಕೃಷಿ ಭೂಮಿಗೆ ಹಾನಿಯಾಗಲಿದೆ. ಕೇವಲ ಕೃಷಿ ಭೂಮಿ ಮಾತ್ರ ಅಲ್ಲ, ಜಲವಿದ್ಯುತ್ ಘಟಕಗಳಿದೆ. ಅಷ್ಟೇ ಅಲ್ಲ, ಕೆಲವೊಂದು ಮೀನುಗಾರಿಕೆ ಘಟಕಗಳು ಕೂಡ ಇದೇ ನದಿಗಳನ್ನ ಅವಲಂಬಿಸಿಕೊಂಡಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ನೀರಿನ ಕೊರತೆಯ ಜೊತೆಗೆ ಆಹಾರದ ಕೊರತೆಯೂ ಕೂಡ ಆಗಲಿದೆ. ರಕ್ತಕ್ಕೆ ರಕ್ತವೇ ಉತ್ತರ ಅಲ್ಲ, ಈ ಮೂಲಕ ಕೂಡ ಉತ್ತರ ಕೊಡಬಹುದು ಅನ್ನೋದನ್ನ ಭಾರತ ತೋರಿಸಿದೆ. ಕೇವಲ ಇದಿಷ್ಟೇ ಅಲ್ಲ, ವೀಸಾವನ್ನ ರದ್ದು ಮಾಡಿದೆ. ಪಾಕಿಸ್ತಾನದವರು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಬರುವ ಹಾಗಿಲ್ಲ. ಭಾರತ ಹಾಗೂ ಪಾಕಿಸ್ತಾನ ನಡುವೆ ಇರುವಂತಹ ವಾಘಾ ಬಾರ್ಡರ್ ಅನ್ನ ಕೂಡ ಬಂದ್ ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದ ರಾಯಭಾರಿ ಕಚೇರಿಯನ್ನ ಕ್ಲೋಸ್ ಮಾಡಲಾಗಿದೆ. ರಾಯಭಾರಿ ಕಚೇರಿಯಲ್ಲಿರುವಂಥ ಅಧಿಕಾರಿಗಳು 48 ಗಂಟೆಗಳ ಒಳಗೆ ಭಾರತದಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಭಾರತ ತಿಳಿಸಿದೆ. ಈ ಮೂಲಕ ಹಲವು ನಿರ್ಧಾರಗಳನ್ನು ಭಾರತ ಖಡಕ್ಕಾಗಿ ಸೂಚನೆ ಮಾಡಿದೆ. ಈ ಮೂಲಕ ಭಾರತ ಪ್ರತೀಕಾರ ತೀರಿಸೋದಕ್ಕೆ ಶುರು ಮಾಡಿದೆ. ಆದರೆ ಭಾರತ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ್ತಾ ಇದೆಯಾ ಅನ್ನುವ ಅನುಮಾನ ಕೂಡ ಶುರುವಾಗಿದೆ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.